ಎಲ್ಲರೂ ಯಾರು ಕರ್ಕೊಂಡು ಹೋಗಲ್ಲ ಮತ್ತೆ ಖಾಲಿ ಯಾರು ಕರ್ಕೊಂಡು ಹೋಗ್ಬೇಕು ಸಾವುಕಾರ ಕುಂತಾರ ಕೈ ಬಿಟ್ಗಿಟ್ಟಿ ಆಮೇಲೆ ಹಿಡ್ಕೋಪ ಹೋಗ್ಬೋದ್ರಿ? ಹಾಂ ಹಿಂಗೆ ಹೋಗ್ತೇವೆ. ಇಲ್ಲಿಂದ ಐತ್ರಿ ಇವಾಗ ರೋಡ. ಓಕೆ ಓಕೆ. ಮತ್ತು ರಿಟರ್ನ್ ಬರ್ಬೇಕು ಇಲ್ಲೇ ಬರ್ರಿ. ಹಾಂ ಹೌದ್ರಿ. ಏನು ಇಲ್ಲಿ ಬಿಡ್ರಿ ನೋಡಾಗಿ ಹಂಗೆ ಸುಮ್ಮನೆ ಸುತ್ತಾಕೊಂಡು ಬರ್ಬೇಕು ನೋಡ್ರಿ. ಎಲ್ಲ ಐತಿ, ಬೋಟ್ನ ಐತಿ. ಒಕ್ಕಸ ಒಂದು ರೌಂಡ್ ಹೊಡಕ್ ಬರ್ರಿ. ಹೌದು ಹೌದು. ವಿಪ್ರಾ ಹೋಟ್ಲಿಗೆ 600 ಮೀಟರ್. ರೌಂಡ್ಸ್ ಎಲ್ಲ ಈ ಕಡೆನಾ ವ್ಯೂ ಪಾಯಿಂಟ್ ಇದೆ ಗೈಸ್. ಇದು ಬಂದ್ಬಿಟ್ಟು ಉಣ್ಕಲ್ ಲೇಕ್ ಅಂತ ಹೇಳಿ, ಉಣ್ಕಲ್ ಕೆರೆ ಅಂತಲೂ ಕರೀತಾರೆ. ಇದು ಯಾವಾಗ ಕಟ್ಟಿದ್ದಾರೆ ಏನಂತ ಗೊತ್ತಿಲ್ಲ, ಬಟ್ ಹುಬ್ಳಿಲಿದೆ. ನೀರು ಕ್ಲೀನ್ ಇದೆ. ಉಣ್ಕಲ್ ಲೇಕು ಉಳ್ಕೊಂಡೇನು ಹೋಗಿಲ್ಲ, ಇನ್ನೂ ಚೆನ್ನಾಗೇ ಇದೆ. ಆಗಿನ ಕಾಲದಲ್ಲಿ ಉಣ್ಕೊಂಡು ಹೋಗಿತ್ತು ಅನ್ಸುತ್ತೆ, ಅದಕ್ಕೆಲ್ಲ ಕಟ್ಟಿ ಇನ್ನೂ ಉಣ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೋಟಿಂಗ್ ಎಲ್ಲ ಇದೆ ಅನ್ಸುತ್ತೆ. ಮಧ್ಯದಲ್ಲೆಲ್ಲ ಮೂರ್ತಿ ಕಟ್ಟಿದ್ದಾರೆ. ಅಲ್ಲೇನೋ ಮೂರ್ತಿ ಐತೆ ನೋಡಿ ಮಧ್ಯದ, ವಿವೇಕಾನಂದರ ಮೂರ್ತಿ ಇದೆ. ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಹದ್ದುಗಳೆಲ್ಲ ಕೂತಿದ್ದಾವೆ. ನೋಡಿ ಕೇಳೋಣ, ಬೋಟಿಂಗ್ ಗೀಟಿಂಗ್ ಇದೆ ಇಬ್ಬರಿಗೆ ಎತ್ತುತ್ತಾನೆ. ಇಲ್ಲ ನೋಡ್ಕೊಂಬರ್ಬೋದಾಯ್ತು. ವಿವೇಕಾನಂದ ಏನೋ ಗೊತ್ತಾಗ್ತದೆ. ಸಿದ್ರೂಢ ಅವ್ರ ಸ್ವಾಮೀಜಿದೇನೋ ಕಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬ ಏನೋ ಇದು ನೀರು. ಹುಬ್ಬಳ್ಳಿ ಮಧ್ಯದಲ್ಲಿ ಕಲರ್ ಐತಲ್ಲ ನೀರು, ಹಸಿರು ಕಲರ್. ಹೆಸರಲ್ಲ ಕಣ, ಬ್ಲೂ ಇದೆ. ಇಲ್ಲ ಹಸಿರು ನೀರಲ್ಲ, ಈಗ ಅದು ಬೇರೆ. ಮೊಸಳಿಲೇ ಅದು. ಅಪ್ಪ ಕಟ್ಟಿಕಿ ಲೇ ಮೊಸಳಿಲೇ ಅದು. ಅಲ್ಲಲ್ಲೇ ಅಪ್ಪ ಕಟ್ಟಿಕಿ ಮೊಸಳಿದೆ. ಕಟ್ಟಿಗಿಲ್ಲೇ ಸಕ್ಕದಾಗಿ ಬರುತ್ತೆ. ವ್ಯೂ ಪಾಯಿಂಟ್ ಇದೆ.
ಟಿಕೆಟ್ ತಗೋಬೇಕು. ಬರೀ ಸರ್ ಮಾಹಿತಿ ಕೇಳ್ಕೊಂಡು ಬರ್ರಿ. ನಮಸ್ತೆ ಸರ್, ఎవರಿಂದ ಬಂದಿರಿ? ಬೆಂಗಳೂರಿಂದ ಬಂದಿರಿ. ಆಗ ಹಣ ನೋಡೋಕ್ಕಾದ್ರೆ ಒಬ್ಬರಿಗೆ 200 ರೂಪಾಯಿ ಆದದ್ರಿ. ಅದನ್ನ ನೋಡ್ಲಿಕ್ಕೆ ಅಷ್ಟೇ, ಮತ್ತೆ ಏನೂ ಸ್ಪೆಸಿಲಿಟಿ ಕೂಡ ಸಿಗಂಗಿಲ್ಲ. ಪ್ಯಾಕೇಜ್ ತೊಗೊಂಡ್ರೆ ಒಬ್ಬರಿಗೆ 850 ಇರ್ತೈತ್ರಿ. ಸಣ್ಣ ಮಕ್ಕಳಿದ್ರೆ 3 ವರ್ಷದಿಂದ 12 ವರ್ಷದ ಮಕ್ಕಳಿಗೆ 550 ಇರುತ್ತೆ. ಅದರಲ್ಲಿ ಅನ್ಲಿಮಿಟೆಡ್ ಟಿಫನ್ನು, ಊಟ, ಸ್ನ್ಯಾಕ್ಸು ಅನ್ಲಿಮಿಟೆಡ್ ಇರ್ತದೆ. ಮತ್ತು ನಿಮಗೆ 200 ರೂಪಾಯಿ ಕೊಟ್ಟು ಏನು ಗಾರ್ಡನ್ ನೋಡ್ತಾರೆ ಅದು ಇದರಲ್ಲಿ ಇನ್ಕೊಡ್ತೈತಿ. ಗಾರ್ಡನ್ ನೋಡಿದ ಬಳಿಕ 2 ಗಂಟೆಯಿಂದ 5 ಗಂಟೆ ಮಟ್ಟ ಗೇಮ್ಸ್ ಇರ್ತಾವೆ. ಬೋಟಿಂಗ್, ಕಯಾಕಿಂಗ್, ಅಡ್ವೆಂಚರ್, ಜಿಪ್ ಲೈನ್, ರೈನ್ ಡ್ಯಾನ್ಸ್, ವಾಟರ್ ಸ್ಲೈಡ್, ಸತ್ತಿಂಗ್ ಗಾಡಿ, ಟಂಗ ಗಾಡಿ, ಮತ್ತು ಟ್ರೆಡಿಷನಲ್ ಕಾಸ್ಟ್ಯೂಮ್ ಕೊಡ್ತಾರೆ ನಿಮಗೆ. ಲಂಬಾಣಿ, ರಾಜಸ್ಥಾನಿ, ಸೀರೆ, ಧೋತ್ರ ಪಂಚೆ, ರಾಜನ ಡ್ರೆಸ್, ಸೈನಿಕನ ಡ್ರೆಸ್, ಹಿಮಾಚಲ ಪ್ರದೇಶ ಸೇಕ್ ಆಫ್ ದ ಡ್ರೆಸ್, ದುಬೈ ಡ್ರೆಸ್ ಕೂಡ ಕೊಡ್ತಾರೆ. ಹಾಕೊಂಡು ಫೋಟೋ ಕೂಡ ತೊಗೋಬೋದು. ವಾಟರ್ ಗೇಮ್ ಮಾಡಲಿಕ್ಕೆ ಬಟ್ಟೆ ಕೂಡ ತಂದಿಲ್ಲ ಅಂದರೆ ಮಾತ್ರ 40 ರೂಪಾಯಿ ವಾಷಬಲ್ ಚಾರ್ಜ್ ಆಗುತ್ತೆ. ಇದು ಪ್ಯಾಕೇಜಲ್ಲಿ, ಡೇವರ್ಡ್ ಪ್ಯಾಕೇಜಲ್ಲಿ ಮಾತ್ರ ಇರ್ತದೆ. ಮತ್ತು ನಿಮ್ಗೆ ರೆಸಾರ್ಟ್ ಬೇಕಂದರೆ ರೆಸಾರ್ಟ್ ಕೂಡ ಡೆಮೋ ಹಾಕಿದ್ದಾರೆ. ಭಾರತೀಯ ದೇಸಿಗಳ ಮಣಿವಾಸ ಅಂತ ಕೂಡ ಮಾಡಿದ್ದಾರೆ. ಸ್ಟೋನ್ ರೆಸಾರ್ಟ್, ಕೆ ರೆಸಾರ್ಟ್, ಮಡಿಗೆ ರೆಸಾರ್ಟ್, ರೂಮ್ ರೆಸಾರ್ಟ್, ವಾಟರ್ ರೆಸಾರ್ಟ್ ಅಂತ ಮಾಡಿದ್ದಾರೆ. ಮತ್ತು ನ್ಯಾಚುರಲ್ ಬಗ್ಗೆ ಕೂಡ ಅದ. ನಿಮ್ಗೆ ಏನು ಬೇಕು ಕೇಳ್ರಿ. ಯಾವ್ದು ಬೇಕು ಸರ್? ಡೇವರ್ಡ್ ಪ್ಯಾಕೇಜ್ ಬೇಕಾ, ನಾರ್ಮಲ್ ಬೇಕಾ? ನಾರ್ಮಲ್ ರೀ. 2 1 ಅಲ್ಲಿ ಟಿಕೆಟ್ ಅಲ್ಲಿ ನಾರ್ಮಲ್ ಟಿಕೆಟ್ ಎಷ್ಟು ಸರ್? 2. ಬರೀ ಕ್ಯಾಶಾ? ಮರ್ತು ಬಂದ್ಬಿಟ್ರೆ ಹಿಂಗೆ ಮತ್ತೆ ಕ್ಯಾಶ್ ಯಾರು ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಸರ್? ಅಲ್ಲ, ಇವಾಗ ಬಸ್ಸಿಗೆ ಕಮ್ಮಿ ಬಿಡುತ್ತೆ ಅಂತ ನಾನು ಬೇರೆ ಮೊಬೈಲಲ್ಲಿ ಇಲ್ಲ ಸರ್, ಗ್ಯಾಸ್ ಕಮ್ಮಿ ಕಮ್ಮಿ ಇದೆ. ಮಾಡಿ ಹಾಕಿ ಇದೊಂದು ಇಟ್ಬಿಟ್ರಲ್ಲ ಸಾಕು. ವಿಡಿಯೋ ಹಾಂ, ವಿಡಿಯೋ ರೀ ತೋರ್ಸೋಣ ಅಂತ ಜನಗಳಿಗೆ. ಇಲ್ಲಿ ಒಳ್ಳೆ ಹುಬ್ಳಿಗೆ ಹೋಗಕ್ಕೆ ಬಸ್ ಸಿಗ್ತಾವೇನ್ರಿ? ಒಮ್ಮೆ ಸ್ಟಾಪ್ ಆಗ್ತೀವಿ, ಒಮ್ಮೆ ಆಗೋದಲ್ಲ. ಹೌದಾ? ಸಿಗ್ಗಾಮಠ ಆಟೋಕ್ಕೆ ಹೋದ್ರೆ ಅಲ್ಲಿಂದ ಡೈರೆಕ್ಟ್ ಆಟೋ ಅದಾವ? ಸಿಗ್ಗಾಮಠ ಆಟೋ ಚಾರ್ಜ್ ಎಷ್ಟು ಅಂತಾರೆ? 20 ರೂಪಾಯಿ. ಹಾಂ, ಆಯ್ತು. ತಗೋ. ಬೆಂಗಳೂರು ಕಸ್ಟಮ್ ವಿಸಿಟಾ? ಹಾಂ, ಹೌದು. ರಾಕಡ ಹೆಂಗೆ ಗೊತ್ತಾಯ್ತು ರೀ? ರಾಗಡ ನಾನು 14 ವರ್ಷದಿಂದ ಬಂದಿದ್ದೆ. ನಾವು ಶಿಗ್ಗಾಂವ್ದಾಗ ಇದ್ವಿ ರೀ. ಹೌದ್ರಿ? ಗಂಗಿಬಾವಿ ಅವಾಗ ಹೊಸ್ದಾಗಿ ಆಗ್ದಾಗ. ಹಾಂ, ಇಬ್ಬಳಾರು. ಆಯ್ತು. ಆ ಕಡೆ ಹೋಗೋದ್ರಿ, ಈ ಕಡೆ ನೋಡ್ರಿ. ಬೇಡದ್ರ ಕಣ್ಣಪ್ಪ ನೋಡ್ರಿ, ಚಲೋ ಮಾಡ್ಯಾರ ನೋಡ್ರಿ. ಅದೇನಿಲ್ಲ, ಚಿತ್ರದುರ್ಗದ ಇದು ಥರ ಇವ್ರು ಯಾರು? ಇದು ಸೋಲ್ಬಕ್ನವ್ರು, ರಿನೌಡ್ ಆರ್ಟಿಸ್ಟ್, ಟ್ರೈನರ್, ಉತ್ಸವ್ ಗಾರ್ಡನ್ನ ಓನರ್ ಇವರೇ ಮಾಡಿಸಿದ್ ನೋಡಿ. ಅದಕ್ಕೆ ಇರ್ಬೋದು. ಕನಕದಾಸರು ಇವರು ವಾಲ್ಮೀಕಿ ಅವರ ಬೋಟಿಂಗ್ ಬೇರೆ ತಗೋತೀನಿ. ರಾಜಣ್ಣಂದೆಲ್ಲ ಫೇಸ್ ನೋಡು. ಹೌದೌದು. ರಾಜ್ಕುಮಾರ್ದೆಲ್ಲ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ, ಕಲೆ ಮತ್ತು ಸಂಪ್ರದಾಯಗಳ ಒಂದು ಉದಾಹರಣೆಯಾದ ಉತ್ಸವ್ ರಾಕ್ ಗಾರ್ಡನ್ ಪ್ರಸಿದ್ಧ ಶಿಲ್ಪಕಲೆ ವಸ್ತು ಸಂಗ್ರಹಾಲಯವಾಗಿದೆ. 1000ಕ್ಕೂ ಹೆಚ್ಚು ಕೈಯಿಂದ ರಚಿಸಲಾದ ಶಿಲ್ಪಗಳೊಂದಿಗೆ ಈ ಸ್ಥಳವು ರಾಜ್ಯದ ಅದ್ಭುತ ಹಿಂದಿನ ಯುಗದ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತದೆ.
ಇದು ಪ್ರಾಥಮಿಕವಾಗಿ ಕೃಷಿ ಮತ್ತು ಇತರ ಹಳ್ಳಿಗಾಡಿನ ವೃತ್ತಿಗಳನ್ನು ಕಲೆ ಮತ್ತು ವಾಸ್ತುಶಿಲ್ಪ ರೂಪಗಳ ಮೂಲಕ ಪ್ರದರ್ಶಿಸುತ್ತದೆ. ಉದ್ಯಾನವು ಪರಿವರ್ತನೆಯ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಜೀವನ ಶೈಲಿ ಮತ್ತು ಕೃತಿಗಳನ್ನು ಪ್ರತಿನಿಧಿಸುವ ಪ್ರಾಚೀನ ಕಲಾಹಳ್ಳಿಯ ಶಿಲ್ಪಕಲೆ ಮನರಂಜನೆಯನ್ನು ಸಹ ಒಳಗೊಂಡಿದೆ. ಉತ್ಸವ್ ರಾಕ್ ಗಾರ್ಡನ್ ತನ್ನ ವಿಶ್ವ ದರ್ಜೆಯ ಶಿಲ್ಪಗಳು ಮತ್ತು ಆಧುನಿಕ ಕಲೆಗಾಗಿ 8 ವಿಶ್ವ ದಾಖಲೆಗಳೊಂದಿಗೆ ಕಿರೀಟವನ್ನು ಹೊಂದಿದೆ. ಇದು ಜನಪ್ರಿಯ ಪ್ರವಾಸಿ ಆಕರ್ಷಣೆ ಮಾತ್ರವಲ್ಲದೆ ಪ್ರಮುಖ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ನೀವು ಸಾಮಾನ್ಯ ವ್ಯಕ್ತಿಯಾಗಲಿ ಅಥವಾ ಕಲಾ ತಜ್ಞರಾಗಲಿ, ಈ ಸ್ಥಳವು ನಿಮ್ಮನ್ನು ಕೋರ್ಗೆ ಸಂತೋಷಪಡಿಸುವುದು ಖಚಿತ. ವೈವಿಧ್ಯಮಯ ಸಮುದಾಯಗಳ ಜನರು ವರ್ಷಪೂರ್ತಿ ಈ ಉದ್ಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಇದು ಕೇವಲ ಮತ್ತೊಂದು ಪ್ರವಾಸಿ ಸ್ಥಳವಲ್ಲ, ಆದರೆ ಕರ್ನಾಟಕದ ಸಂಸ್ಕೃತಿಯನ್ನು ವಿವರಿಸುವ ಕಲೆಯ ಜಗತ್ತಿನಲ್ಲಿ ನಿಮ್ಮನ್ನು ಮುಳುಗಿಸುವ ಒಂದು ಉತ್ತೇಜಕ ಅನುಭವ. ಉದ್ಯಾನದಲ್ಲಿ ಒಳಾಂಗಣ ಕಲಾ ವಸ್ತುಸಂಗ್ರಹಾಲಯವಿದೆ, ಮುತ್ತುಗಳು ಅಥವಾ ಗಾಜಿನಿಂದ ಮಾಡಿದ ಕಲಾಕೃತಿಗಳ ಸೊಗಸಾದ ಸಂಗ್ರಹವಿದೆ. ಉತ್ಸವ ರಾಕ್ ಗಾರ್ಡನ್ ಆಧುನಿಕ ಮತ್ತು ಸಮಕಾಲೀನ ಕಲೆಯ ಪರಿಪೂರ್ಣ ಮಿಶ್ರಣವನ್ನು ನೀಡುತ್ತದೆ. ಇದು ನಮ್ಮ ಹಳೆಯ ಪೀಳಿಗೆಯ ಜೀವನ ಶೈಲಿ, ವೇಷಭೂಷಣಗಳು ಮತ್ತು ವೃತ್ತಿಗಳನ್ನು ಚಿತ್ರಿಸುತ್ತದೆ. ರಾಷ್ಟ್ರೀಯ ಹೆದ್ದಾರಿ NH4ರಲ್ಲಿರುವ ಗೊಟಗೋಡಿ ಗ್ರಾಮದಲ್ಲಿದೆ. ರಾಕ್ ಗಾರ್ಡನ್ ಸುಂದರವಾದ ಸುತ್ತಮುತ್ತಲಿನ ಪ್ರದೇಶಗಳು, ಸುಂದರವಾದ ಕೋಳ ಮತ್ತು ಸಣ್ಣ ಗುಡ್ಡಗಳಿಂದ ಆವೃತವಾಗಿದೆ. ಉದ್ಯಾನವು ಹಬ್ಲಿ ಮತ್ತು ಹವೇರಿ ನಗರಗಳ ನಡುವೆ ಇದೆ. ಇದು ಗ್ರಾಮಾಂತರದ ಬ್ಯಾಂಕಿನ ಪಕ್ಕದಲ್ಲಿದೆ. 50 ಎಕರೆ ಪ್ರದೇಶವು ಅಕ್ಷಯ ಕಲೆ ಮತ್ತು ಪ್ರಕೃತಿಯ ದೈವತ್ವದಿಂದ ಕೂಡಿರುತ್ತದೆ. ಪ್ರಕೃತಿಯ ಸುಂದರ ಸೆಟ್ಟಿಂಗ್ಗಳ ಮಧ್ಯೆ ನೀವು ಭವ್ಯವಾದ ಆಧುನಿಕ ಮತ್ತು ಸಮಕಾಲೀನ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಆನಂದಿಸಬಹುದು. ವಿಲಕ್ಷಣ ಮತ್ತು ಸ್ಥಳೀಯ ಭಾರತೀಯ ಸಸ್ಯಗಳನ್ನು ಹೊಂದಿರುವ ವಿಶಿಷ್ಟ ಭೂದೃಶ್ಯವು ಉದ್ಯಾನದ ಸೌಂದರ್ಯ ಮತ್ತು ವರ್ಚಸ್ಸನ್ನು ಹೆಚ್ಚಿಸುತ್ತದೆ. ಕಲಾಕೃತಿಗಳು ಮತ್ತು ಭೂದೃಶ್ಯವು 2006ರಲ್ಲಿ ಪ್ರಾರಂಭವಾದಾಗ, ಉದ್ಯಾನವನ್ನು ಅಕ್ಟೋಬರ್ 2, 2009ರಂದು ಸಾರ್ವಜನಿಕರಿಗಾಗಿ ತೆರೆಯಲಾಯಿತು. ಉತ್ಸವ್ ರಾಕ್ ಗಾರ್ಡನ್ ಪ್ರಸಿದ್ಧ ಆಕರ್ಷಣೆ ಮತ್ತು ರಾಜ್ಯದ ಜಾನಪದ ಮತ್ತು ಸಂಸ್ಕೃತಿಯ ಮಾನವಶಾಸ್ತ್ರೀಯ ವಸ್ತುಸಂಗ್ರಹಾಲಯವಾಗಿದೆ. ಶ್ರೀಮಂತ ಸಂಸ್ಕೃತಿ, ಸಂಪ್ರದಾಯಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಸಂಯೋಜನೆಯೊಂದಿಗೆ, ಉತ್ಸವ್ ರಾಕ್ ಗಾರ್ಡನ್ ಕರ್ನಾಟಕದ ಅದ್ಭುತವನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶಿಸುತ್ತದೆ. ಇದು ನೋಡ್ರಿ ಅರ್ಜುನ್ ಥರ ಐತಿ. ನೋಡ್ರಿ ಅರ್ಜುನ್ ಸರ್ಜರ್ ಹಾಕೋ ಇದ್ದಂಗೆ ಇದು ಮುಸ್ಕಿಲರ್ ಮ್ಯಾನ್. ಒಂಥರ ಫೀಲ್ ಬರ್ತದ. ನೆಮ್ಮದಿ ಆಗಿದೆ. ನನಗೆ ಈ ಥರ ಮನೆಗಳೇ ಇಷ್ಟ ಆಗ್ತದೆ. ಅವಿ ನಿಮ್ಮ ಹೆಸರೇನು?
ಹೊಸ ಬೆಳೆ ಕೊಡ್ತಾರೆ ಭಾಗ್ಯದ ಬೆಳೆಗಾರ ಅವು ಚಲೋ ಅದಾಳ. ಇಲ್ಲೋಡು ಓದಾಕತ್ತಾರ ಮಾಸ್ತರ್ ಅದಾರ ಇಲ್ಲಿ ಪಡ್ಸಾಲಿ ಮಾಸ್ತರ್. ಶೇಂಗಾ ಎಣ್ಣೆ, ಸೂರ್ಯಪಾನ ಎಣ್ಣೆ, ಕುಸುಬೆ ಎಣ್ಣೆ, ಒಂದಿನ ಬಿಟ್ಟಿಲ್ಲ ಹಂದಿ ಶರೀಫ್ ಅಜ್ಜಾರ್ ಫೋಕಸ್ ನೋಡಿ ದೇವ್ರ ಕಟ್ತಾರೆ. ಏನು ಮಾಡಕತ್ತೀರು? ವಿಲೇಜ್ ಎಷ್ಟು ನೋಡ್ತೀವಿ ಎಕ್ಕಡೆ ನೋಡ್ತೀವಲ್ಲ. ಏನು ಗೊತ್ತಾ, ಒಬ್ರು ಒಂದು ನೋಡೋದು ಇನ್ನೊಂದು ಥರ ಇದೆ ಫೇಸ್ ಕೊಡೋದು. ಇಷ್ಟು ಇನ್ನು ಡೀಟೇಲಿಂಗ್ ಆಗಿದೆ. ಇದ್ದೋಡ ಇದು ಮಾಡೋದು ವ್ಯಾಪಾರ ಮಾಡೋದು. ಕರೀಂ ಸಾಹೇಬ್ನ ಆಫೀಸ್ ಚೆನ್ನಾಗಿದೆ. ಪೈ ಮಕ್ಕಂದು ಸಂಖ್ಯೆ ಚೆನ್ನಾಗಿದೆ, ದೊಡ್ಡ ದೊಡ್ಡ ಪಪ್ಪಾಯ.
ಅದು ಅದೆಲ್ಲ ಒಂದೇ ಸೆಟ್ ತಗೊಂಡು